ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಂಭೀರ್ ಮತ್ತು ಗಿಲ್ ಮಹಾ ಎಡವಟ್ಟು. ಆ ಒಂದು ತಪ್ಪಿನಿಂದ ಶ್ರೀಲಂಕಾ ವಿರುದ್ಧ ಎರಡನೇ ಟೆಸ್ಟ್ ಗೆಲ್ಲುವ ಪಂದ್ಯ ಅವಕಾಶ ಆದ್ರೆ ಕಳೆದುಕೊಂಡಿತ್ತು ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಇನ್ನು WTC ಪಾಯಿಂಟ್ ಪಟ್ಟಿಯಲ್ಲೂ ಕೂಡ ದೊಡ್ಡ ಕೋಲಾಹಲ ಆದ್ರೆ ಆಗಿದೆ. ಇನ್ನು ನಮ್ಮ ಭಾರತದ ವಿರುದ್ಧ ಡ್ರಾ ಆದ ಬಳಿಕ ಶ್ರೀಲಂಕನ್ ಬ್ಯಾಟರ್ ಆಗಿರುವಂತಹ ಸೋನಾಲ್ ದಿನೂಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ, 133 ರನ್ ಬಾರಿಸಿದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಡ್ರಾ ಆದ್ರೆ ಸಾಧಿಸಿದೆ. 4ನೇ ದಿನದಾಟದ ವೇಳೆ ಈ ಪಂದ್ಯವನ್ನ ಭಾರತ ಸುಲಭವಾಗಿ ಗೆಲ್ಲಬಹುದು ಎಂದು ನಿರೀಕ್ಷಿಸಲಾದ್ರೆ ಆಗಿತ್ತು. ಆದರೆ ಸೋನಾಲ್ ದಿನೂಸ್ ಅವರ ಅಜೇಯ ಶತಕ ಗಳಿಸುವ ಮೂಲಕ ಭಾರತದ ಗೆಲುವಿನ ಆಶೆಯನ್ನಾದ್ರೆ ಭಗ್ನಗೊಳಿಸಿದರು. ಸೋನಾಲ್ ದಿನೂಸ್ ಮತ್ತು ಟೈಲ್ ಎಂಡರ್ಗಳ ಅಸಾಧಾರಣ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಶ್ರೀಲಂಕಾ ಡ್ರಾ ಸಾಧಿಸುವಲ್ಲಿ ಯಶಸ್ವಿ ಆಯಿತು. ಪರಿಣಾಮವಾಗಿ ಭಾರತ 2 ಟೆಸ್ಟ್ ಸರಣಿಯನ್ನು 2.0 ಅಂತರದಿಂದ ಗೆಲ್ಲುವ ಅವಕಾಶ ಆದರೆ ಕೈ ತಪ್ಪಿತು. ಹೌದು ವೀಕ್ಷಕರೇ, ಭಾರತ ತನ್ನ ಮೊದಲನೇ ಇನ್ನಿಂಗ್ಸ್ ನಲ್ಲಿ 503 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಆದ್ರೆ ನೀಡಿತ್ತು. ನಂತರ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಶ್ರೀಲಂಕಾ ದಿನೂಸ್ ಶತಕದ ಹೊರತಾಗಿ ಶ್ರೀಲಂಕಾ ಕೇವಲ 290 ರನ್ಗಳಿಗೆ ಆಲ್ಔಟ್ ಆಗಿ 213 ರನ್ಗಳ ಹಿನ್ನಡೆ ಆದ್ರೆ ಅನುಭವಿಸಿತು. ಪಾಲಾನ್ಗೆ ಒಳಗಾಗಿದ್ದ ಶ್ರೀಲಂಕಾ ತಂಡ 4ನೇ ದಿನದಾಟದಲ್ಲಿ 6 ವಿಕೆಟ್ ಕಳೆದುಕೊಂಡು 229 ರನ್ ಆದ್ರೆ ಗಳಿಸಿತ್ತು. ಇನ್ನು ಕೊನೆಯ ದಿನದಂದು 229 ಸ್ಕೋರ್ನೊಂದಿಗೆ ಆಟ ಪುನರಾರಂಭಿಸಿದ ಶ್ರೀಲಂಕಾ ತಂಡ 154 ಓವರ್ಗಳ ನಂತರ 429 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡು ಎರಡನೇ ಇನ್ನಿಂಗ್ಸ್ ಅನ್ನು ಮುಗಿಸಿ ಡ್ರಾ ಆದ್ರೆ ಸಾಧಿಸಿತು. ಇನ್ನು ಸೋನಾಲ್ ದಿನೇಶ್ ಅವರ ಅಜೇಯ ಶತಕದ ಜೊತೆಗೆ ಪಾಸಿಂದು ಸೂರ್ಯಂಬರ, ಕಮ್ಯುಂದು, ಮೆಂಡಿಸ್ ಮತ್ತು ಕೇಸರ ನುವಂತ ಅಮೂಲ್ಯ ರನ್ಗಳ ಕೊಡುಗೆ ಆದರೆ ನೀಡಿದರು. ಇವರ ಹೋರಾಟದ ಇನ್ನಿಂಗ್ಸ್ ನಮ್ಮ ಭಾರತದ ಗೆಲುವಿಗೆ ಆಸೆಯನ್ನಾದ್ರೆ ಕಮರಿಸುತ್ತ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಶ್ರೀಲಂಕಾವನ್ನ ಮೊದಲನೇ ಇನ್ನಿಂಗ್ಸ್ ನಲ್ಲಿ 290ಕ್ಕೆ ಆಲ್ಔಟ್ ಮಾಡಿದ ನಮ್ಮ ಭಾರತ ತಂಡ ಎರಡನೇ ಇನ್ನಿಂಗ್ಸ್ ಆಡದೆ ಪಾಲನ್ನಾದ್ರೆ ಏರಿತ್ತು. ಇದೀಗ ಈ ನಿರ್ಧಾರದ ಬಗ್ಗೆ ಭಾರತದ ಗೆಲುವಿಗೆ ಮುಳ್ಳಾಯಿತೆ ಎಂಬ ಚರ್ಚೆ ಆದ್ರೆ ನಡೀತಾ ಇದೆ. ಭಾರತ ಬ್ಯಾಟಿಂಗ್ ಮಾಡಿ 350ರಿಂದ 400 ರನ್ ಗುರಿ ನೀಡಿದರೆ ಶ್ರೀಲಂಕಾ ತಂಡವನ್ನು ಒತ್ತಡಕ್ಕೆ ಸಿಲುಕಿಸಬಹುದಾಗಿತ್ತು ಎಂದು ಕ್ರಿಕೆಟ್ ದಿಗ್ಗಜರು ಮತ್ತು ವಿಶ್ಲೇಷಕರಾದರೆ ಅಭಿಪ್ರಾಯ ಪಡ್ತಾ ಇದ್ದಾರೆ. ಪಾಲಾನ್ ಜಾರಿಗೊಳಿಸುವ ಮೂಲಕ ಭಾರತವು ಸ್ಕೋರ್ ಬೋರ್ಡ್ ಒತ್ತಡದ ಹೊರೆ ಇಲ್ಲದೆ ಶ್ರೀಲಂಕಾ ಬ್ಯಾಟಿಂಗ್ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಇನ್ನು ಸಾಮಾನ್ಯವಾಗಿ ಟೆಸ್ಟ್ ಪಂದ್ಯದ ಕೊನೆಯ ದಿನ ಪಿಚ್ಗಳು ಸ್ಪಿನ್ಗೆ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾದ್ರೆ ಆಗಿತ್ತು. ಇದೇ ಕಾರಣದಿಂದಾಗಿ ಶ್ರೀಲಂಕಾ ತಮ್ಮ ಸಾಮರ್ಥ್ಯಕ್ಕೆ ಸೂಕ್ತವಾದ ವಿಕೆಟ್ ಸಿದ್ಧಪಡಿಸಿ ಈ ಪರಿಸ್ಥಿತಿಯನ್ನು ಗುರುತಿಸಲು ಭಾರತೀಯ ನಿರ್ವಹಣೆ ವಿಫಲವಾಗಿದೆ ಎಂದು ವಿಮರ್ಶಕರು ಹತಾಶೆಯನ್ನಾದ್ರೆ ವ್ಯಕ್ತ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಪಾಲಾನ್ ನಿರ್ಧಾರ ತಪ್ಪು ಏಕೆ ಅಂತಂದ್ರೆ ಭಾರತ ಶ್ರೀಲಂಕಾ ತಂಡವನ್ನು 290ಕ್ಕೆ ಆಲ್ಔಟ್ ಮಾಡಿತ್ತು. ಅದಾಗಲೇ 3ನೇ ದಿನ ಸುಮಾರು 80ಕ್ಕೂ ಹೆಚ್ಚು ಓವರ್ ಕೂಡ ಆಗಿತ್ತು. 3ನೇ ದಿನವೇ ವಿಕೆಟ್ ಬ್ಯಾಟ್ಗೆ ಸೂಕ್ತವಾಗಿತ್ತು ಮತ್ತು 4ನೇ ದಿನ ಶ್ರೀಲಂಕಾವನ್ನ 80 ಓವರ್ಗಳಲ್ಲಿ ಆಲ್ಔಟ್ ಆದ್ರೆ ಮಾಡಿತ್ತು. ಆದರೆ ಭಾರತ ಮತ್ತೆ ಬೌಲಿಂಗ್ ಮಾಡುವ ನಿರ್ಧಾರ ಬೌಲರ್ಗಳ ಮೇಲೆ ಒತ್ತಡ ಆದ್ರೆ ತಂದಿತು. ಹೌದು ವೀಕ್ಷಕರೇ, ಇನ್ನು ಆರಂಭದಲ್ಲಿ ಭಾರತೀಯ ಬೌಲರ್ಗಳು ಯಶಸ್ಸೇನೋ ಕಂಡರು. ಚೆಂಡು ಹಳೆಯದಾಗ್ತಾ ಇದ್ದಂತೆ ಕೆಳ ಕ್ರಮಾಂಕದ ಬ್ಯಾಟರ್ಗಳು ಕೂಡ ಸುಲಭವಾಗಿ ಬ್ಯಾಟ್ ಆದ್ರೆ ಮಾಡಿದರು. ಹೌದು ವೀಕ್ಷಕರ, ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡ ಇಲ್ಲಿ ದೊಡ್ಡ ತಪ್ಪು ಏನ್ ಮಾಡಿದೆ ಅಂತಂದ್ರೆ ಪಾಲಾನ್ ಕೊಟ್ಟಿದ್ದ ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ಪಂದ್ಯ ಡ್ರಾ ಆದ ಬಳಿಕ ಮತ್ತು 133 ರನ್ ಬಾರಿಸಿದಂತ ಶ್ರೀಲಂಕನ್ ಬ್ಯಾಟರ್ ಆದಂತ ಸೋನಾಲ್ ದಿನೂಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾನು ಈ ಪಂದ್ಯದಲ್ಲಿ ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದೇನೆ ಮತ್ತು ಭಾರತನು ಕೂಡ ಒಳ್ಳೆ ಫೈಟ್ ಆದ್ರೆ ಕೊಟ್ಟಿತ್ತು. ಇನ್ನು ಭಾರತದ ಬೌಲರ್ಗಳ ವಿರುದ್ಧ ನಾನು ಬ್ಯಾಟಿಂಗ್ ಮಾಡಲು ತುಂಬಾನೇ ಆದ್ರೆ ಅರಸಾದ್ರೆ ಪಟ್ಟೆ, ಏಕೆಂದ್ರೆ ಸ್ವಲ್ಪ ಕಠಿಣವಾಗಿತ್ತು ಮತ್ತು ಆದರೂ ಕೂಡ ಬಾಲ್ ಚೆಂಡ ಹಳೆಯದಾಗ್ತಿದ್ದಂತೆ ನನಗೆ ಬ್ಯಾಟಿಂಗ್ ಮಾಡಲು ಈಸಿ ಆಯಿತು ಮತ್ತು ನಾನು ಈ ಪಿಚ್ ನಲ್ಲಿ ರನ್ ಗಳಿಸಲು ತುಂಬಾನೇ ಖುಷಿ ಪಟ್ಟಿದ್ದೇನೆ ಅಂತಂದು ದಿನೇಶ್ ಅವರಾದ್ರೆ ಮಾತಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಸಿಂಹಾಲಿಸ್ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವು ರೋಚಕ ಡ್ರಾ ನಲ್ಲಿ ಆದ್ರೆ ಅಂತ್ಯಗೊಂಡಿದೆ. ಹೌದು ವೀಕ್ಷಕರೇ, ಭಾರತದ ಬೃಹತ್ ಮೊತ್ತದ ಎದುರು ಮೊದಲನೇ ಇನ್ನಿಂಗ್ಸ್ ನಲ್ಲಿ ಕೇವಲ 290 ರನ್ಗಳಿಗೆ ಆಲ್ಔಟ್ ಆಗಿ ಪಾಲವನ್ನು ಪಡೆದಿದ್ದ ಶ್ರೀಲಂಕಾ ತಂಡ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾಗಿ ಹೋರಾಡಿ ಪಂದ್ಯವನ್ನು ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿ ಆದ್ರೆ ಆಗಿದೆ. ಇನ್ನು ಎರಡನೇ ಇನ್ನಿಂಗ್ಸ್ ಬಹುತೇಕ 154 ಓವರ್ ಆಡಿದಂತಹ ಶ್ರೀಲಂಕಾ ತಂಡ 9 ವಿಕೆಟ್ ಕಳೆದುಕೊಂಡು 429 ರನ್ ಗಳಿಸಿದ್ದ ವೇಳೆ ಎರಡೂ ತಂಡಗಳ ಆಟಗಾರರು ಡ್ರಾ ಮಾಡಿಕೊಳ್ಳಲು ಒಪ್ಪಿಕೊಂಡರು. ಭಾರತ 1.0 ಅಲ್ಲಿ ಸರಣಿ ಗೆಲುವಾದ್ರೆ ಸಾಧಿಸಿದೆ. ಹೌದು
ಸ್ನೇಹಿತರೆ, ಭಾರತ ತಂಡ ತನ್ನ ಮೊದಲನೇ ಇನ್ನಿಂಗ್ಸ್ ನಲ್ಲಿ 503 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡು ಬೃಹತ್ ಮೊತ್ತ ದಾಖಲಿಸಿತು. ಅದರ ನಂತರ ಇನ್ನಿಂಗ್ಸ್ ಆರಂಭಿಸಿದ ಶ್ರೀಲಂಕಾ ತಂಡ ದಿನೇಶ್ ಶತಕದ ಹೊರತಾಗಿಯೂ ಶ್ರೀಲಂಕಾದ ಕೇವಲ 290 ರನ್ಗಳಿಗೆ ಆಲ್ಔಟ್ ಆಗಿ 213 ರನ್ಗಳ ಹಿನ್ನಡೆ ಅನುಭವಿಸಿತ್ತು. ಪಾಲಾನ್ಗೆ ಒಳಗಾಗಿದ್ದ ಶ್ರೀಲಂಕಾ ತಂಡ 4ನೇ ದಿನದ ಆಟದಲ್ಲಿ 6 ವಿಕೆಟ್ ಕಳೆದುಕೊಂಡು 229 ರನ್ ಗಳಿಸಿತ್ತು. ಆದರೆ ಕೊನೆಯ ದಿನ ಭಾರತ ತಂಡ 4 ವಿಕೆಟ್ ಪಡೆದಿದ್ದರೆ ಗೆಲ್ಲುವ ಅವಕಾಶ ಇತ್ತು. ಆದರೆ ಶ್ರೀಲಂಕಾದ ಕೆಳ ಕ್ರಮಾಂಕದ ಬ್ಯಾಟರ್ಗಳು ಭಾರತೀಯ ಬೌಲರ್ಗಳನ್ನಾದ್ರೆ ಕಾಡಿದ್ದರು. ನಿನ್ನೆ 3 ರನ್ ಗಳಿಸಿದ್ದಂತ ಕೇಶರ ನುವಂತ ಇಂದು 150 ಬಾಲ್ಗಳನ್ನಾಡಿ 46 ರನ್ ಗಳಿಸಿದರು. ಇನ್ನು ಈ ಜೋಡಿ ಬಹುತೇಕ 242 ಬಾಲ್ಗಳನ್ನಾಡಿ ಭಾರತೀಯ ಬೌಲರ್ಗಳನ್ನು ಸುಸ್ತಾದ್ರೆ ಮಾಡಿದರು. ಆನಂತರ ಬಂದಂತ ಪ್ರಭತ್ ಜಯಸೂರ್ಯ 2 ರನ್ ಗಳಿಸಿ ಔಟ್ ಆದರು. ಆದರೆ 9ನೇ ವಿಕೆಟ್ಗೆ ಲೈರು ಕುಮಾರ್ ಹಾಗೂ ದಿನೇಶ್ ಬರೋಬ್ಬರಿ 169 ಬಾಲ್ಗಳನ್ನಾಡಿ ಭಾರತದಿಂದ ಗೆಲುವನ್ನಾದ್ರೆ ಕಸಿದುಕೊಂಡರು. ಇನ್ನು ಲೈರು ಕುಮಾರ್ ಅವರು 58 ಬಾಲ್ಗಳನ್ನಾಡಿ 12 ರನ್ ಗಳಿಸಿ ಔಟ್ ಆದರೆ ಆನಂತರ ದಿನೇಶ್ ಅವರು 264 ಬಾಲ್ಗಳಲ್ಲಿ 8 4 ಮತ್ತು 2 ಸಿಕ್ಸರ್ಗಳ ಸಹಿತ ಅಜಯ 133 ರನ್ ಗಳಿಸಿ ಭಾರತದ ಗೆಲುವಿಗೆ ಆಸೆಗೆ ತಣ್ಣೀರಾದ್ರೆ ಎರಚಿದರು. ಇನ್ನು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಪಾಲಾನಾದ ಪಂದ್ಯದಲ್ಲಿ 2 ಇನ್ನಿಂಗ್ಸ್ಗಳಲ್ಲಿ ಶತಕ ಬಾರಿಸಿದ ವಿಶ್ವದ ಕೇವಲ 3ನೇ ಬ್ಯಾಟರ್ ಎಂಬ ಕೀರ್ತಿಗೆ ದಿನೇಶ್ ಅವರು ಪಾತ್ರರಾಗಿದ್ದಾರೆ. ಈ ಹಿಂದೆ ಭಾರತದ ವಿರುದ್ಧ ವಿಜಯ್ ಹಜಾರೆ ಮತ್ತು ಜಿಂಬಾಬ್ವೆಯಲ್ಲಿ ಆಂಡಿ ಫ್ಲೇವರ್ ಮಾತ್ರ ಈ ಸಾಧನೆ ಮಾಡಿದ್ದರು. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತದ ವಿರುದ್ಧ ಅವಳಿ ಶತಕ ಗಳಿಸಿದ 3ನೇ ಲಂಕಾ ಆಟಗಾರ. ನಮ್ಮ ಭಾರತದ ವಿರುದ್ಧದ ಟೆಸ್ಟ್ ಪಂದ್ಯವೊಂದರ 2 ಇನ್ನಿಂಗ್ಸ್ ಗಳಲ್ಲಿ ಶತಕ ಬಾರಿಸಿದ ಶ್ರೀಲಂಕಾದ 3ನೇ ಬ್ಯಾಟರ್ ಇವರಾಗಿದ್ದಾರೆ. ಇದಕ್ಕೂ ಮುನ್ನ ದುಲೀಪ್ ಮೆಂಡಿಸ್ ಮತ್ತು ಅರವಿಂದ್ ಡಿ ಸಿಲ್ವಾ ಈ ಸಾಧನೆ ಮಾಡಿದ್ದರು. ಇದೀಗ ಬರೋಬ್ಬರಿ 29 ವರ್ಷಗಳ ನಂತರ ದಿನೇಶ್ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಗೆಲ್ಲುವ ಪಂದ್ಯವನ್ನಾದ್ರೆ ಡ್ರಾ ಮಾಡಿಕೊಂಡಿದೆ ಅಂತಾನೆ ಹೇಳ್ಬಹುದು. ಆದ್ರೆ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುವ ಚಾನ್ಸಸ್ ಹೆಚ್ಚಿತ್ತು. ಹಾಗಾಗಿ ನಮ್ಮ ಭಾರತ ತಂಡ ಪಂದ್ಯ ಡ್ರಾ ಆದ ಬಳಿಕ ನಮ್ಮ ಭಾರತ ತಂಡದ ನಾಯಕ ಆಗಿರುವಂತ ಗಿಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಈ ಪಂದ್ಯ ಮಾತ್ರ ನಮ್ಗೆ ತುಂಬಾನೇ ಮುಖ್ಯವಾಗಿತ್ತು ಅಂತಾನೆ ಹೇಳ್ಬಹುದು. ಮತ್ತು ಅಕಸ್ಮಾತ್ ಏನಾದ್ರು ಈ ಪಂದ್ಯ ಗೆದ್ದಿದ್ರೆ ನಮ್ಗೆ WTC ಪಾಯಿಂಟ್ ಟೇಬಲ್ ಅಲ್ಲೂ ಕೂಡ ಸ್ವಲ್ಪ ಪ್ಲಸ್ ಇರ್ತಾ ಇತ್ತು. ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯ ಡ್ರಾ ಆದ ಬಳಿಕ ನಮ್ಮ ಗಿಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಡ್ರಾ ಮಾಡಿದ್ದೇವೆ ಮತ್ತು ಡ್ರಾ ಆಗಿದೆ ಈ ಪಂದ್ಯ. ಆದ್ರೆ ನಮ್ಗೆ ಬೇಜಾರೇನಿಲ್ಲ, ಏಕೆಂದರೆ ಈ ಪಂದ್ಯದಲ್ಲಿ ಶ್ರೀಲಂಕಾದ ಆಟಗಾರರು ಅದ್ಭುತವಾಗಿ ಕಂಬ್ಯಾಕ್ ಮಾಡಿದ್ದರು. ಎಸ್ಪೆಷಲಿ ಹೇಳಬೇಕಂತಂದ್ರೆ ಸೋನಲ್ ದಿನೇಶ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಿಂದ ಇವತ್ತಿನ ದಿನ ಶ್ರೀಲಂಕಾ ಗೆದ್ದಿದೆ. ಹೌದು, ಗೆಲುವು ಸೋಲು ಎಲ್ಲರಲ್ಲೂ ಇದ್ದಿದ್ದೆ. ಆದ್ರೆ ಇವತ್ತಿನ ದಿನ ನಮಗೆ ಲಕ್ ಕೈ ಇಡ್ಲಿಲ್ಲ ಮತ್ತು ಶ್ರೀಲಂಕಾದಲ್ಲಿ ಒಬ್ಬ ಹೀರಾದ್ರೆ ಹುಟ್ಟಿಕೊಂಡಿದ್ದಾನೆ ಇವತ್ತಿನ ದಿನ. ಇನ್ನು ಆ ಬ್ಯಾಟರ್ಗೆ ನಾವೆಲ್ಲರೂ ಕೂಡ ಮೆಚ್ಚುಗೆ ತೋರಲೇಬೇಕು, ಏಕೆಂದರೆ ನಮ್ಮ ವಿರುದ್ಧ ಮತ್ತು ನಮ್ಮ ಬಿರುಸಾದ ಬೌಲಿಂಗ್ ವಿರುದ್ಧನೂ ಕೂಡ ಈ ರೀತಿಯಾಗಿ ಕಠಿಣವಾಗಿ ಬ್ಯಾಟಿಂಗ್ ಮಾಡಿದರು. ಅದಕ್ಕಾಗಿ ನಾನು ಶ್ಲಾಘನೆ ಕೂಡ ಸಲ್ಲಿಸುತ್ತೇನೆ ಅಂತಂದ್ರು ಗಿಲ್ ಅವರು ಮಾತಾಡ್ತಾರೆ. ಇನ್ನಷ್ಟು ಮಾತನಾಡಿದ ಗಿಲ್ ಅವರು ಈ ರೀತಿ ಹೇಳ್ತಾರೆ. ಇವತ್ತಿನ ದಿನ ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್ ಮತ್ತು ಮಾನವ್ ಸುತಾರ್ ಎಲ್ಲರೂ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. ನಮ್ಮ ಮೇನ್ ಆಲ್ರೌಂಡರ್ ಆದಂತ ರವೀಂದ್ರ ಜಡೇಜಾನು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದರು. ಜಡೇಜಾ ಅವರು 38 ಓವರ್ ಬೌಲಿಂಗ್ ಮಾಡ್ತಾರೆ, 3 ವಿಕೆಟ್ ಪಡೆದಿದ್ದಾರೆ. ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಜಡೇಜಾ ಮತ್ತು ಸುತಾರ್ ಎಂದು ಈ ರೀತಿ ಹೇಳಿದ್ದಾರೆ ಅಂತಾನೆ ಹೇಳಬಹುದು ಗಿಲ್ ಅವರು.